ಸದಸ್ಯರು ಅವರು ಸ್ವಾಗತವನ್ನ ಕೋರ್ತಾ ಇದ್ದಾರೆ. ದೇವರಳ್ಳಿ ಕೆಪಿಸಿಸಿ ಸದಸ್ಯರು ಹಿರಿಯ ಮುಖಂಡರು ಆದಂತಹ ಚಿನ್ನಪ್ಪನವರು ಆಗಮಿಸಿದರೆ ಅವರು ಸ್ವಾಗತವನ್ನ ಕೋರ್ತಾ ಇದ್ದಾರೆ. ವಿಜಯಪುರ ಬ್ಲಾಕ್ನ ಮಾಜಿ ಅಧ್ಯಕ್ಷರು ಹಿರಿಯ ಮುಖಂಡರು ಆದಂತಹ ರಾಮಚಂದ್ರ ಅವರು ಸ್ವಾಗತ. ಪಟಾಲಣ್ಣವರು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಸದಸ್ಯರುಗಳನ್ನ ನಾವು ಸ್ವಾಗತವನ್ನ ಇಲ್ಲಿ ಕೋರ್ತಾ ಮಾತ್ರ ಕೊಟ್ಟರು. ಮತ ಚೋರ್ ಬಗ್ಗೆ ಅಭಿಯಾನ ಅಲ್ಲ, ಮತ ಚೋರ್ ಮಾಡ್ತಾ ಇರೋದು ವಿರುದ್ಧ ಅಭಿಯಾನ. ಇದು ಕಾರ್ಯಕ್ರಮ ಅದನ್ನ ನಿಲ್ಲಿಸಬೇಕು ಅಂತ ವಿರುದ್ಧ ಅಭಿಯಾನ ಈ ದಿವಸ ವಿಜಯಪುರ ಮತ್ತೆ ದೇವನಹಳ್ಳಿ ಎರಡೂ ಬ್ಲಾಕ್ಗಳ ವತಿಯಿಂದ ವಿಜಯಪುರ ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮ ನಮ್ಮ ಮಾನ್ಯ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಉಸ್ತುವಾರಿ ಸಚಿವರಾದಂತ ಎಚ್ ಮುನಿಯಪ್ಪ ಸಾಹೇಬರು ಇನಾಗ್ರೇಟ್ ಮಾಡಿ ಆ ಸಭೆಯನ್ನ ಅತ್ಯಂತ ಯಶಸ್ವಿಗೊಳಿಸಿ ಸುಮಾರು 700 ಜನ ಒಂದು ಊರಿನ ಬೂತ್ ಮಟ್ಟದ ಎಲ್ಲ ಮುಖಂಡರುಗಳು ಈ ದಿವಸ ಭಾಗವಹಿಸಿದ್ರು. ಅದ್ರ ಬಗ್ಗೆ ಬಹಳ ಕಾರ್ಯಕ್ರಮ ಯಶಸ್ವಿ ಆಯ್ತು. ಸುಮಾರು ಕಳೆದ ಲೋಕಸಭೆ ಚುನಾವಣೆಯಿಂದ ಇರಬಹುದು ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚು ಬಹುಮತ ಬರುತ್ತೆ, ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ನಾವು ಈ ವೋಟರ್ಸ್ ತೆಗೆಯಕ್ ಆಗಿಲ್ಲ. ಕಾರಣಗಳೇನಂದ್ರೆ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಸುತ್ತಮುತ್ತ ಕರ್ನಾಟಕಾದ್ಯಂತ ಯಾರೇ ಬೇರೆ ರಾಜ್ಯಗಳಿಂದ ಬಂದಂತ ವಲಸೆ ಬಂದಂತ ಜನರು ಇಲ್ಲೇ ಸೆಟ್ಲ್ ಆಗಿ ಓಟು ಅವ್ರದ್ದು ಅಲ್ಲಿ ಇಟ್ಕೊಂಡು ಮತ್ತೆ ಇಲ್ಲೇ ವೋಟರ್ಸ್ ಮಾಡಿ ಆ ವೋಟ್ ಎಲ್ಲ ಬಿಜೆಪಿ ಅವರು ಕನ್ವರ್ಟ್ ಮಾಡಿ ಆ ವೋಟ್ ಹಾಕ್ಸಿ MP ಸೀಟ್ಗಳನ್ನ ಅತ್ಯಂತ ಹೆಚ್ಚು ಅವರು ಗಳಿಸಿದ್ರು. ಇದು ಮನಗೊಂಡು ಇಡೀ ದೇಶಾದ್ಯಂತ ಈ ದಿವಸ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಂದು ರಾಹುಲ್ ಗಾಂಧಿ ಅವರೆಲ್ಲ ಚಿಂತನೆ ಮಾಡಿ ಇದನ್ನ ಏನ್ ಮಾಡಿದ್ರು ಅಂದ್ರೆ ನಾವು ಈ ಬೂತ್ ಮಟ್ಟದಲ್ಲಿ ಇದನ್ನ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಈ ತರ ಚೋರ್ ಮತಗಳತನ ಆಗ್ತಾ ಇದೆ ಅನ್ನೋ ಇದಿಟ್ಕೊಂಡು ನಾವು ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಬೂತ್ ಮಟ್ಟದ ಏನೇಳಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ರಾಹುಲ್ ಗಾಂಧಿ ಆಶಯ ಆಗಿತ್ತು. ಅದೇ ರೀತಿ ನಮ್ಮ ಇವತ್ತು ಬೆಂಗಳೂರು ಮತ್ತೆ ಅದರಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಈ ದಿವಸ ನಗರ ಬೆಂಗಳೂರು ದೇವನಹಳ್ಳಿ ಆಕ್ರಮಿಸ್ತಾ ಇದೆ. ಇವತ್ತು ಈ ಬುದ್ಗೆರೆ ಈ ಕಡೆ ಇರ್ಬೋದು, KDB ನಮ್ಮ ಚನ್ನರಾಯಪಟ್ಟಣ ಹೋಬಳಿ ಇರ್ಬೋದು, ಹರದೇಶಹಳ್ಳಿ ಮತ್ತೆ ಕುಂದಾಣ ಹೋಬಳಿ ಇರ್ಬೋದು, ವಿಶ್ವನಾಥಪುರ ಇರ್ಬೋದು, ಸುಮಾರು ಹಲವಾರು ಬೇರೆ ಒಂದು ರಾಜ್ಯಗಳಿಂದ ಬಂದಂತ ಕೆಲವು ವ್ಯಕ್ತಿಗಳು ಈ ದಿವಸ ಇಲ್ಲಿ ಅವರು ವೋಟ್ ಮಾಡಿ ಮತ ಇಲ್ಲೇ ಚಲಾಯಿಸಬೇಕು ಅನ್ನೋದು ಒಂದು ಇದು ನಡೀತಾ ಇರೋದು ಗಮನಕ್ಕೆ ಬಂದಿದ್ರಿಂದ ಈ ತರ ಒಂದು ಕಾರ್ಯಕ್ರಮ ಅವಶ್ಯಕತೆ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಇತ್ತು. ಆ ನಿಟ್ಟಿನಲ್ಲಿ ಈ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯ್ತು. RV ವೆಂಕಟೇಶ್ ಅವರು ಸಹ ನಮ್ಮ KPCC ಉಪಾಧ್ಯಕ್ಷರು ಅವರು ಈ ದಿವಸ ನಮ್ಮ ಕಾರ್ಯಕರ್ತರು ನಮ್ಮ ಇವ್ರನ್ನ ಉದ್ದೇಶಿಸಿ ಯಾವ ರೀತಿ ಮತಗಳತನ ನಡೀತಾ ಇದೆ ಇದರ ಬಗ್ಗೆ ಅರಿವು ಇರಬೇಕು ಅಂತ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಸಹ ಇವತ್ತಿಂದಾನೇ ಪ್ರತಿ ಬೂತ್ ಮಟ್ಟದಲ್ಲೂ ಸಹಿ ಈ ಒಂದು ವೋಟ್ ಚೋರಿ ಇದರ ವಿರುದ್ಧ ಸಹಿ ಸಂಗ್ರಹ ಒಂದು ಇವತ್ತಿನಿಂದಲೇ ಶುರು ಮಾಡಿ 2 ದಿವಸ ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ನಾವು ಮುಗಿಸ್ತೀರಿ. ದೇಶದಲ್ಲಿ ಸುಮಾರು 100 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಮತ ಕಳ್ಳತನ ಆಗಿದೆ. ಒಂದು ವೇಳೆ ಇದಾಗದಿದ್ರೆ ಕಾಂಗ್ರೆಸ್ ಸಮ್ಮಿಶ್ರ ಜಾತ್ಯತೀತ ಸರ್ಕಾರ ರಚನೆಯಾಗಿ ಈ ರಾಷ್ಟ್ರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಈ ಮತ ಕಳ್ಳತನದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾವನೆ ಇತ್ತು, ಓಟು ಮೆಜಾರಿಟಿ ನಮಗಿತ್ತು, ದೇಶ ಹೇಳಿತು, ಜನ ಹೇಳಿತು,
ಮಾಧ್ಯಮ ಮಿತ್ರರು ಹೇಳಿದರು, ಎಲ್ಲಾ ಲೆಕ್ಕಾಚಾರದಲ್ಲಿ ನಾವು ಒಂದು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಚಿಂತನೆ ಇತ್ತು. ಆಶ್ಚರ್ಯಕರವಾದಂತ ರೀತಿಯಲ್ಲಿ ಮಾಡಿದ್ರು. ಯಾಕೆ ಹಿಂಗಾಯ್ತು? ಜನ ಎಲ್ಲ ನಮ್ಮ ಪರವಾಗಿದ್ದಾರೆ ಅಂತೇಳಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಶೋಧನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಬಹಳ ದೂರ ಎಲ್ಲ ಮಹದೇವಪುರದಲ್ಲಿ ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬೋದು, ಅಲ್ಲಿ ಆಗಿರೋದನ್ನ ನೋಡಿದಾಗ ಅದೊಂದು ಧಾರಣ. ಅಂಥವು 100 ಲೋಕಸಭಾ ಕ್ಷೇತ್ರದಲ್ಲಿ ಈ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇದು ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಮತ ಕಳ್ಳತನ ಮಾಡಬಾರದು, ಮುಂದೆ ನಮಗೆ ಮೊದಲೇ ಹೇಳಬೇಕು, ಸಕಾಲಕ್ಕೆ ನೋಂದಾವಣೆ ಮಾಡಬೇಕು, ಇವೆಲ್ಲವನ್ನು ಕೂಡ ಸಕ್ರಮವಾಗಿ ನಡೆಸಬೇಕು ಅಂತ ಹೇಳಿಬಿಟ್ಟು ಮನವರಿಕೆ ಬೂತ್ ಮಟ್ಟದಲ್ಲಿ ಬೂತ್ ಅಧ್ಯಕ್ಷರಾಗಲಿ BLA 2 ಅವರು ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಹಾಗೂ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ CR ಗೌಡರು ಏರ್ಪಾಟ್ ಮಾಡಿದ್ದಾರೆ. ಇದರ ಮುಖಾಂತರ ಒಂದು ಸಂದೇಶವನ್ನು ಕೊಡಬೇಕು ನಾವು, ಮತ್ತು ಜಿಲ್ಲೆಯಲ್ಲೇ ನಾವು ಮೊದಲನೇ ಸ್ಥಾನಕ್ಕೆ ಬರುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೂಡ ನಮ್ಮ ಕಾರ್ಯಕರ್ತನ, ನಮ್ಮ ಮುಖಂಡರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಂಜಣ್ಣ ಮತ್ತು ವೆಂಕಟೇಶ್ ಅವರು ಕೂಡ ಮನವಿ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.